ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. KGF 2 ಆದ್ಮೇಲೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಏಪ್ರಿಲ್ ಬಂದ್ರೆ KGF ಚಾಪ್ಟರ್ 2 ರಿಲೀಸ್ ಆಗಿ 3 ವರ್ಷ ಆಗತ್ತೆ. ಟಾಕ್ಸಿಕ್ ಸಿನಿಮಾದ ಅನೌನ್ಸ್ಮೆಂಟ್ ಆದಾಗಿಂದನೂ ಈ ಸಿನಿಮಾದ ಮೇಲೆ ಅಭಿಮಾನಿಗಳು ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹೀಗಿರುವಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ದಿನ ಟಾಕ್ಸಿಕ್ ಸಿನಿಮಾದ ಒಂದು ಸಣ್ಣ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಅಂದಾಗ ಎಲ್ಲಾ ಕಡೆ ನೆಕ್ಸ್ಟ್ ಲೆವೆಲ್ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು. ಜನವರಿ 8ಕ್ಕೆ ರಿಲೀಸ್ ಆದ್ಮೇಲಂತೂ ಇದು ಕೇವಲ ಒಂದು ಗ್ಲಿಮ್ಸ್ ಆದ್ರೂ ಕೂಡ ಎಲ್ಲ ರೆಕಾರ್ಡ್ ಅನ್ನ ಪೀಸ್ ಮಾಡಿ ಇಲ್ಲಿ ತನಕ 55 ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ವಿಜುವಲ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆದ್ರೆ ಇದನ್ನ ನೋಡಿದಂತಹ ಕೆಲವೊಂದಿಷ್ಟು ಸೋ ಕಾಲ್ಡ್ ಯೂಟ್ಯೂಬರ್ ರಿವ್ಯೂವರ್ಸ್ ಗಳು ಹಾಗೆ ಅಂತರ್ಜಾಲದ ಮೇಧಾವಿಗಳು ಇದು ಸಿನಿಮಾದ ಗ್ಲಿಮ್ಸ್ ಅಲ್ಲ, ಕಾಂಡಮ್ ಯಾಡ್ಗೆ ಶೂಟ್ ಮಾಡಿರುವಂತಹ ಫೋಟೇಜ್ ಅನ್ನ ಇವರು ಗ್ಲಿಮ್ಸ್ ಅಂತ ಬಿಟ್ಟಿದ್ದಾರೆ ಅಂತ ಕ್ರಿಟಿಸೈಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ನೋಡಿ ಇವರ ಬ್ಯಾಕ್ ಅಲ್ಲಿ ಬೆಂಕಿ ಬಿದ್ದಿದ್ದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವರೇ ಇದು ಕಾಂಡಮ್ ಯಾಡ್ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ನರಿಗಳಿಗೆ ಬಾಲಿವುಡ್ ಹಾಲಿವುಡ್ ಗಳಲ್ಲಿ ಈ ರೀತಿಯಾದಂತಹ ಸೀನ್ ಬಂದ್ರೆ ಇದಕ್ಕಿಂತ 100 ಪಟ್ಟು ಇರುವಂತಹ ಸೀನ್ಗಳು ಬಂದ್ರು ಕೂಡ ಇವರಿಗೆ ಮಾತ್ರ ಏನು ಅನ್ಸೋದಿಲ್ಲ. ಆದ್ರೆ ನಮ್ಮವರು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಕೂಡ ಇನ್ನು ಮೂವಿ ರಿಲೀಸ್ ಆಗಿಲ್ಲ, ಟ್ರೇಲರ್ ರಿಲೀಸ್ ಆಗಿಲ್ಲ, ಟೀಸರ್ ಕೂಡ ರಿಲೀಸ್ ಆಗಿಲ್ಲ. ರಿಲೀಸ್ ಆಗಿರೋದು ಕೇವಲ ಒಂದು ಗ್ಲಿಮ್ಸ್ ಮಾತ್ರ. ಈ ಗ್ಲಿಮ್ಸ್ ನೋಡ್ಕೊಂಡೇ ಇವರು ಈ ರೀತಿಯಾಗಿ ಉರ್ಕೊಂಡಿದ್ದಾರೆ ಅಂದ್ರೆ ಇಂಥವ್ರ ಬಗ್ಗೆ ಏನ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಇವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ನನ್ನ ಕಡೆಯಿಂದ ನಾನು ಈ ಮೂವಿ ರಿಲೀಸ್ ಆಗೋದ್ರೊಳಗೆ ಈ ವಿಡಿಯೋಗೆ ಏನಾದ್ರೂ ಒಂದ್ ವೇಳೆ 500ಕ್ಕೆ ಹತ್ರ ವ್ಯೂಸ್ ಬಂತು ಅಂದ್ರೆ ನಾನು ಈ ಮೂವಿಯ 50 ಟಿಕೆಟ್ಗಳನ್ನ ಫ್ರೀ ಆಗಿ ಗಿವ್ ಅವೇ ಮಾಡ್ತೀನಿ. ಯಾರಿಗೆ ಗಿವ್ ಅವೇ ಮಾಡ್ತೀನಿ ಅಂತ ಅಂದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿರೋರಲ್ಲಿ 50 ಜನನ ಸೆಲೆಕ್ಟ್ ಮಾಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಮೂವಿಯ 50 ಟಿಕೆಟ್ಗಳನ್ನ ಫ್ರೀ ಆಗಿ ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಕೂಡಲೇ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಆಗಿ. ನಾನು ಹೇಳೋದಿಷ್ಟೇ, ಈಗಲೇ ಈ ಮೂವಿ ಬಗ್ಗೆ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ, ವೇಟ್ ಮಾಡಿ. ರಿಲೀಸ್ ಆದ್ಮೇಲೆ ಮಾತಾಡಿ. ಮೂವಿ ರಿಲೀಸ್ ಆದ್ಮೇಲೆ ಒಂದ್ ವೇಳೆ ಅದರಲ್ಲಿ ಏನಾದ್ರೂ ಸೋಷಿಯಲ್ ಮೆಸೇಜ್ ಇತ್ತು ಅಂತ ಅಂದ್ರೆ ಆಗ ನೀವೇ ಹೊಗಳ್ತೀರಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈಗಲೇ ಈ ಮೂವಿಯನ್ನ ಕೆಟ್ಟದಾಗಿ ಪ್ರಚಾರ ಮಾಡೋದಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ಯಶ್ ರವರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಸಮಾಜಕ್ಕೆ ಕೆಟ್ಟದಾಗಿರುವಂತಹ ಸಂದೇಶವನ್ನ ತಮ್ಮ ಸಿನಿಮಾದ ಮೂಲಕ ಕೊಡೋದಿಲ್ಲ. ಹಾಗೇನಾದ್ರೂ ಅವರಿಗೆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡಬೇಕು ಅಂತ ಅನ್ಸಿದ್ದಿದ್ರೆ ಅವರಿಗೆ ವಿಮಲ್ ಆಡ್ ಬಂದಾಗ್ಲೇ ಅವರು ಅದನ್ನ ಒಪ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರು. ಆದ್ರೆ ಅವರು ಆ ಕೆಲಸಕ್ಕೆ ಕೈ ಹಾಕೋದಕ್ಕೆ ಹೋಗಿಲ್ಲ. ಬೇರೆ ನಟರು ದುಡ್ಡಿನ ಆಸೆಗೆ ಒಪ್ಕೊಂಡು ಅಡ್ವರ್ಟೈಸ್ ಮಾಡಿದ್ರು. ನೀವು ಅವರನ್ನ ಸಪೋರ್ಟ್ ಮಾಡ್ತೀರಿ, ಅವರ ಮೂವೀಸ್ ಗಳನ್ನ ಸಪೋರ್ಟ್ ಮಾಡ್ತೀರಿ. ಅಂತವರ ನಡುವೆ ಇಂಥ ವ್ಯಕ್ತಿ ಇರಬೇಕಾದ್ರೆ ನಾವು ಅವರ ಮೇಲೆ ನಂಬಿಕೆಯನ್ನ ಇಡಬೇಕಾಗತ್ತೆ. ಒಂದ್ ವೇಳೆ ಈ ಮೂವಿ ರಿಲೀಸ್ ಆದ್ಮೇಲೆ ಅದರಲ್ಲಿ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡುವಂತಹ ಕತೆ ಇದ್ರೆ ಆಗ ಎಲ್ಲರೂ ಕೂಡ ವಿರೋಧಿಸೋಣ. ನಾನು ಕೂಡ ವಿರೋಧಿಸ್ತೇನೆ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ನಾವು ಎಲ್ಲಾ ಮೂವಿಯಲ್ಲೂ ಸೋಷಿಯಲ್ ಮೆಸೇಜ್ ಅನ್ನ ಹುಡ್ಕೋದಕ್ಕೆ ಹೋಗಬಾರ್ದು. ಸೋಷಿಯಲ್ ಮೆಸೇಜ್ ಇರುವಂತಹ ಮೂವಿಗಳು ಬಂದ್ರೂ ಕೂಡ ನಾವು ಅದನ್ನ ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಆರ್ಭಟ ಏನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ. ಅದ್ಭುತವಾದಂತಹ ಸೋಷಿಯಲ್ ಮೆಸೇಜ್ ಇರುವಂತಹ ಅದೆಷ್ಟೋ ಮೂವಿಗಳು ನೆಲ ಕಚ್ಚಿರೋದನ್ನ ನಾವು ನೋಡಿದ್ದೇವೆ. ನಮ್ಗೆ ಮೂವಿಲಿ ಮಸಾಲಾ ಬೇಕು, ಆಕ್ಷನ್ ಬೇಕು, ಜಬರ್ದಸ್ತ್ ಆಗಿರುವಂತಹ ಹೀರೋ ಎಂಟ್ರಿ ಬೇಕು. ಚೆನ್ನಾಗಿರೋ ಸೋಷಿಯಲ್ ಮೆಸೇಜ್ ಅನ್ನ ಹೊಂದಿರುವಂತಹ ಮೂವಿಗಳು ಬಂದ್ರೆ ಆ ಮೂವಿ ನಮ್ಗೆ ಬೋರ್ ಅನ್ಸುತ್ತೆ. ಏನಾದ್ರೂ ಡಿಫರೆಂಟ್ ಆಗಿ ಮಾಡೋದಕ್ಕೆ ಹೋದ್ರೆ ಈ ರೀತಿಯಾಗಿ ನಾವು ಕಮೆಂಟ್ ಗಳನ್ನ ಮಾಡ್ತೇವೆ. ಫೈನಲ್ ಆಗಿ ನಾನು ಹೇಳೋದು ಇಷ್ಟೇ, ಒಬ್ಬರ ಸಕ್ಸಸ್ ಅನ್ನ ನೋಡ್ಕೊಂಡು ನಾವು ಈ ರೀತಿಯಾಗಿ ಹುಡ್ಕೊಳ್ಳೋದು ಬೇಡ. ವೇಟ್ ಮಾಡೋಣ, ಮೂವಿ ರಿಲೀಸ್ ಆಗ್ಲಿ, ಮಾತಾಡೋಣ. ಸ್ನೇಹಿತರೆ, ಕಮೆಂಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.